ಹಾ, ಸುಕುಮಾರಿ ಅಂತ ಇದೊಂದು ತಮಿಳ್ ಮೂವಿ ನಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅದರ ಬಗ್ಗೆ ಈ ವಿಡಿಯೋ ಇರ್ತದೆ. ಫಸ್ಟ್ ಟೈಮ್ ಚಾನಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂತಂದ್ರೆ ಒಂದು ಒಳ್ಳೆ ಮೂವ್ಸ್ಗಳು ಯಾವೆಲ್ಲ ಚೆನ್ನಾಗಿರ್ತವೆ ಅನ್ನೋದರ ಬಗ್ಗೆ ನಮ್ಮ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರುತ್ತದೆ. ಅದಕ್ಕೆ ಹೇಳ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೂವಿ ನಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರ್ತದೆ. ಬನ್ನಿ ಗುರು, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೂವಿ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡಬಹುದು ಅನ್ನೋದ್ರ ಬಗ್ಗೆ ಹೇಳೋಕೆ ಇಷ್ಟಪಡ್ತಾ ಇದೀನಿ. ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಆ ಒಂದು ಊರಲ್ಲಿ, ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಒಂದು ಸಣ್ಣ ಕುಟುಂಬ ಇರುತ್ತೆ. ಅಪ್ಪನೇ ಮಗಳನ್ನ ಸಾಕ್ತಾ ಇರ್ತಾನೆ. ಆದ್ರೆ ಮಗಳಿಗೆ ಒಂದು ಸಮಸ್ಯೆ ಇರುತ್ತೆ. ಅವಳನ್ನ ಯಾರು ಮುಡ್ತಾರೆ ಅವ್ರಿಗೆ ಕರೆಂಟ್ ಹೊಡೆಯೋದು ಗ್ಯಾರಂಟಿ. ಕರೆಂಟ್ ಹೊಡೆಯೋದಕ್ಕಾಗಿ ತರ ಹಾಕ್ತಾರೆ ಅವರು. ಈ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಯಾವ ತರ ಕರೆಂಟು ಅಂತ ಅನ್ನೋದನ್ನ. ಇದು ಅವರಿಗೆ ಹೇಗೆ ಶಕ್ತಿ ಸಿಕ್ತು ಮತ್ ಇದ್ರ ಏನೇನಾಯ್ತು ಈ ಶಕ್ತಿಯಿಂದ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಇದ್ರ ಮೂವಿ ಕಾನ್ಸೆಪ್ಟ್ ಇದೆಯಲ್ವಾ ಗುರು, ಬೇರೆ ಲೆವೆಲ್ ಅನ್ಕೊಂಬಿಡಿ. ಬೇರೆ ಅಂದ್ರೆ ಬೇರೆ ಲೆವೆಲ್. ಒಂದೀಟು ಬೋರ್ ಹೊಡ್ಸಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಡೈರೆಕ್ಟರ್ ಅವರು ಒಂದು ಹೊಸತನದ ಕತೆ ಮೂಲಕ ಈ ಮೂವಿ ನಮ್ಗೆ ತೋರಿಸಿದ್ದಾರೆ ಗುರು. ಏನೋ ಪ್ರಾಬ್ಲಮ್ ಇಲ್ಲಿ, ಪ್ರೀತಿ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದೇ ಈ ಮೂವಿ ಡೈರೆಕ್ಟರ್ ಅವರು ಒಂದು ಸಣ್ಣ ಸಂದೇಶ ಕೊಡೋಕೆ ಟ್ರೈ ಮಾಡಿದ್ದಾರೆ ಗುರು. ಆ ತರ ಇದು ಇತ್ತಂದ್ರು ಕೂಡ ಅವ್ರ ಗಂಡ ಯಾವ ತರ ಆ ಹೀರೋನ್ ಎಕ್ಸ್ಪ್ಲೇನ್ ಮಾಡಿದ, ಅಕ್ಸೆಪ್ಟ್ ಮಾಡ್ಕೊಂಡ ಇಲ್ವಾ, ಅವರಿಬ್ಬರ ನಡುವೆ ಏನೇನೆಲ್ಲ ಆಯ್ತು, ಅದೇ ಈ ಮೂವಿ ಕತೆ. ಮತ್ತ ಆ ಊರಿನ ಸನ್ನಿವೇಶಗಳು, ಮತ್ತ ಆ ಹುಡುಗಿಯಿಂದ ಊರಲ್ಲಿ ಇರೋರಿಗೆ ಯಾರ್ಯಾರಿಗೆ ಏನೇ ಪ್ರಾಬ್ಲಮ್ ಆಯ್ತು ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಆಲ್ಮೋಸ್ಟ್ ಕತೆ ಹೇಳ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಬರಲ್ವಾ, ಅದಕ್ಕೆ ಒಂದ್ ಲೆಕ್ಕಕ್ಕೆ ಹೇಳ್ತಾ ಇದೀನಿ. ಯಾಕೆ ನಿಮ್ಗೆ ಕತೆ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋದಂತೂ ಗ್ಯಾರಂಟಿ. ಕ್ಯಾಮ್ರಾ ವರ್ಕಿಂಗ್ ಅಂತೂ ಬೇರೆ ಅಂದ್ರೆ ಬೇರೆ ಲೆವೆಲ್. ಮತ್ತೆ ಇದು ಸ್ಕ್ರೀನ್ ಪ್ಲೇ ಅನ್ನೋದಂತೂ ಒಂದೊಂದು ಫಸ್ಟ್ ಒಂದು 20 ನಿಮಿಷ ಮುಗಿದ್ಮೇಲೆ ಕಥೆಯನ್ನ ನೀವು ಹಿಡಿದು ಕುಂದ್ರಿಸುವಂತ ಕರ್ತವ್ಯ ಈ ಕತೆ ಮಾಡುತ್ತೆ ಅಂತ ಅನ್ಬೋದು ಗುರು. ಫಸ್ಟ್ ಇಂದ ಲಾಸ್ಟ್ ವರೆಗೂ ಒಂದು ಒಳ್ಳೆ ಸಸ್ಪೆನ್ಸ್ ಇದ್ದಾರೆ. ಎಲಿಮೆಂಟ್ ಗಳು ಅಂತೂ ಹೆವಿ ಅನ್ಕೊಂಡ್ಬಿಡಿ. ಮುಂದೆ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ಈ ಮೂವಿಯಲ್ಲಿ ಬಂದೇ ಬರುತ್ತೆ. ಆದ್ರೆ ಈ ಮೂವಿನ ನೋಡೋದ್ರಲ್ಲಿ ಸೂಪರ್ ಆಗಿ ಕಾಮಿಡಿ ಎಲಿಮೆಂಟ್ ಗಳೊಂದು ತುಂಬಿ ತುಳುಕ್ತಾ ಇದ್ವು. ಫ್ಯಾಮಿಲಿ ವಾಚಿಂಗ್ ಬೆಸ್ಟ್ಗೆ ಬೆಸ್ಟ್ ಆದ ಮೂವಿ ಅಂತ ಈ ಮೂವಿ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದೀನಿ. ಮೂವಿ ಮಾತ್ರ ಮಿಸ್ ಮಾಡ್ಕೊಳ್ದೆ ನೋಡಿ. ನಮ್ಮ ಕನ್ನಡ ಭಾಷೆಯಲ್ಲೇ ಇದೆ ಗುರು. ಮೂವಿನ ಸರ್ಚ್ ಮಾಡಿ. ಅದೇ ಅನ್ನಲ್ವಾ, ಮೂವಿ ಅಂತೂ ಬೇರೆ ಅಂದ್ರೆ ಬೇರೆ ಲೆವೆಲ್. ಸ್ವಲ್ಪ ಬೋರ್ ಹೊಡ್ಸಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ಕಾಗಿ ಒಂದು ಒಳ್ಳೆ ಮೂವಿ ಅಂತ ಹುಡುಕ್ತಾ ಇದ್ರೆ ಈ ಮೂವಿನ ಗ್ಯಾರಂಟಿ ಆಗಿ ನೀವು ನೋಡ್ಲೇಬೇಕು. ತುಂಬಾನೇ ಅದ್ಭುತವಾಗಿ ಕಾನ್ಸೆಪ್ಟ್ ಅಂತೂ ಬೇರೆ ಲೆವೆಲ್ ಅನ್ನೋ ಫೀಲಿಂಗ್ ಕೊಡುತ್ತೆ ಗುರು. ಮೂವಿ ಮಾತ್ರ ಸಖತ್ತಾಗಿತ್ತು. ಮತ್ತೆ ಇದ್ರ ಸಾಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲಿ ಈ ಬಿಜಿಎಂ ಕೂಡ ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು. ಮೂವಿ ಬಿಜಿಎಂ ಕ್ಯಾರೆಕ್ಟರ್ಗಳು, ಹೊಸತನದ ಕ್ಯಾರೆಕ್ಟರ್ಗಳು ಜಾಯಿನ್ ಆಗ್ತಾ ಇರ್ತವೆ, ಹಂಗೆ ಹೋಗ್ತಾ ಇರ್ತವೆ. ಆದ್ರೆ ಲಾಸ್ಟ್ ಸೀನ್ ಅಂತೂ ಹೆವಿ ಹೆವಿ ಇಂಪ್ರೆಸ್ ಅಂದ್ರೆ ಇಂಪ್ರೆಸ್. ಮಿಸ್ ಮಾಡ್ಕೊಳ್ದೆ ನೋಡಿ. ಲಾಸ್ಟ್ ಸೀನ್ ಅಂತೂ ಇಮ್ಯಾಜಿನ್ ಕೂಡ ಮಾಡ್ಕೊಂಗಳ. ಒಂದು ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ಕೂಡ ಇರುತ್ತದೆ. ಸ್ವಲ್ಪನೂ ಬೋರ್ ಹೊಡ್ಸಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಹಾಗೆ ಆಗುತ್ತೆ. ಇಷ್ಟೇ ಗುರು ಈ ಮೂವಿ ರಿವ್ಯೂ ಅಂತ ಅನ್ಬೋದು. ಮೂವಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಮೂವಿ ಕತೆ ಅಷ್ಟೊಂದು ಹೇಳೋಕೆ ಇಷ್ಟ ಪಡಲ್ಲ ನಾನು, ಅದಕ್ಕೆ ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಬಂದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಪ್ಪಾ ಅಂತಂದ್ರೆ ಡೈಲಿ ಹೊಸತನದ ಮೂವೀಸ್ ಗಳಿಗಾಗಿ ನಮ್ಮ ಚಾನಲ್ ಮಿಸ್ ಮಾಡ್ಕೊಳ್ದೆ ನೋಡ್ತಾ ಇರಿ. ಮತ್ತೆ ಸಿಗೋಣ ಗುರು ಒಂದು ಒಳ್ಳೆಯ ಮೂವಿ ಜೊತೆಗೆ. ಬಾಯ್, ಮತ್ತೆ ಸಿಗೋಣ.